ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಇವತ್ತು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನಾವು ಬೆಳಗ್ಗೆ ಎದ್ವಿ, ಫ್ರೆಶ್ ಅಪ್ ಆದ್ವಿ ಮತ್ತು ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಎಷ್ಟು ಸಾರಿ ಹೋದ್ರೂ ಬೇಜಾರೇ ಆಗಲ್ಲ. ತುಂಬ ಒಂಥರ ಪೀಸ್ಫುಲ್ ಆಗುತ್ತೆ, ಅಂದರೆ ತುಂಬ ಇಷ್ಟಪಡ್ತಾರೆ ಚಾಮುಂಡೇಶ್ವರಿನ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ನಾನು ಅಲ್ಲಿಗೆ ಹೋಗಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಅಲ್ಲಿ ಪದೇ ಪದೇ ಹೋಗ್ತಿದ್ರೂ ಒಂಥರ ಏನೋ ಒಂಥರ ಖುಷಿ ನೆಮ್ಮದಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಿದ್ದೀವಿ. ನೀವು ನೋಡ್ತಾ ಇರ್ಬೋದು ತುಂಬ ವೆಹಿಕಲ್ಸ್ ಬರ್ತಿರುತ್ತೆ ಅಲ್ವಾ. ಇವಾಗ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹತ್ತಿ ನೋಡ್ತಿದ್ರೆ ಅಲ್ಲಿ ಇಡೀ ಮೈಸೂರೇ ಕಾಣಿಸ್ತಿರುತ್ತೆ ಅಲ್ವಾ. ಒಂದು ಸಖತ್ತಾಗಿರುತ್ತೆ ಮಾತ್ರ, ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಸುಂದರವಾಗಿತ್ತು. ಅಲ್ಲೆಲ್ಲ ಅಂಗಡಿಗಳೆಲ್ಲ ಇತ್ತಲ್ವ, ಅದನ್ನು ಎಷ್ಟು ಸರಿ ನೋಡಿದ್ರೂ ನೋಡ್ತಾನೇ ಇರಬೇಕು ಅಂತ ಅನಿಸ್ತಾನೇ ಇರುತ್ತೆ. ಎಷ್ಟು ಜನ ಬರ್ತಾನೇ ಇರ್ತಾರೆ ಅಂದರೆ ತುಂಬ ಜನ ಬರ್ತಾರೆ ಅಲ್ವಾ ಇಲ್ಲಿಗೆ. ಸೊ ನಿಮಗೂ ಏನಾದರೂ ಚಾಮುಂಡೇಶ್ವರಿ ಇಷ್ಟನಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಹಾರ್ಟ್ ಸಿಂಬಲ್ ಕಳಿಸಿ. ಸೊ ನನಗೂ ಕೂಡ ತುಂಬ ಇಷ್ಟ. ಇವಾಗ ನಾವು ಹೋದ ಒಂದು 5 ಮಿನಿಟ್ಗೆ ಮಳೆ ಬಂತು, ತುಂಬ ಜೋರಾಗಿ ಮಳೆ ಬಂತು. ಹಂಗಾರೂ ಕೂಡ ಇಳಿದು ಫಾಸ್ಟಾಗಿ ಹೋದ್ವಿ. ಆದರೆ ತುಂಬ ಅಂದರೆ ತುಂಬ ರಶ್ ಇತ್ತು, ತುಂಬ ಜನಗಳು ಬಂದಿದ್ರು. ಈ ಸಂಡೇ ಅಲ್ವಾ, ಸೊ ಸಿಕ್ಕಾಬಟ್ಟೆ ರಶ್ ಇತ್ತು. ಊಟಕ್ಕೆ ಹೋಗೋಣ ಅಂತ ಹೋದ್ವಿ, ಅಲ್ಲೂ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು. ಅಲ್ಲೂ ಊಟ ಮಾಡೋಕ್ಕಾಗಲಿಲ್ಲ. ಮತ್ತು ಇವಾಗ ತುಂಬ ಮಳೆ ಬಂತು, ಅದಕ್ಕೋಸ್ಕರ ನಾವು ಅಂಗಡಿ ಸೈಡ್ ಇದೆಯಲ್ಲ ಅಲ್ಲೋಗಿ ನಿಂತಿದ್ದೀವಿ. ಹಂಗೇ ವೀಡಿಯೋ ಮಾಡಿಕೊಂಡೆ. ಅಲ್ಲಿರೋ ಐಟಮ್ಸ್ ಎಲ್ಲ ನೋಡಿದ್ರೆ ಎಲ್ಲನೂ ಪರ್ಚೇಸ್ ಮಾಡಬೇಕು ಅನಿಸ್ತಿರುತ್ತೆ ಅಲ್ವಾ. ಈ ಹುಡುಗಿರ್ಗಂತೂ ಎಷ್ಟೇ ನೋಡಿದ್ರೂ ಸಾಕಾಗೋದಿಲ್ಲ. ಅದರಲ್ಲೂ ನಾನಂತೂ ಸಿಕ್ಕಾಬಟ್ಟೆ ಈ ಶಾಪಿಂಗ್ ಮಾಡೋ ಹುಚ್ಚು ಜಾಸ್ತಿ ನನಗೆ. ಇವಾಗ ಬಟ್ಟೆ ಅದು ಇದು ಏನೇನು ಅಲ್ಲಿ ನೋಡಿದ್ದೆಲ್ಲ ತಗೊಬಿಡ್ಬೇಕು ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿತ್ತು ಅಂಗಡಿಗಳು ಕೂಡ. ಇವಾಗ ಮತ್ತೆ ವಾಪಸ್ ಬಂದ್ವಿ. ಇವಾಗ ನೋಡ್ತಾ ಇರ್ಬೋದು ಮಳೆ ಬಂದು ನಿಂತೋಯ್ತು. ಅದ್ರ ಸಿಂಪಲ್ಲಾಗಿ ಒಂದು ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದೆ. ಸೊ ಚೆನ್ನಾಗಿತ್ತು. ಇವಾಗ ನಾವು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಂಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ರೀಲ್ಸ್ ಅಂದರೆ ತೀರಾ ಓವರ್ ಆಗಲ್ಲ, ಸಿಂಪಲ್ಲಾಗಿ ನಮ್ಗೆ ಹೆಂಗೆ ಬೇಕೋ ಆ ಥರ ರೀಲ್ಸ್ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ, ಸೊ ಅವ್ರಿಗೆಲ್ಲ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬರ್ತ್ಡೇ ದಿನ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಎಲ್ಲೆಲ್ಗೋ ಹೋಗಬೇಕು ಏನೋ ಮಾಡಬೇಕು ಅನ್ನೋದಕ್ಕಿಂತ ನಾವು ಇಷ್ಟಪಡೋ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನೀವು ಕೂಡ ಹಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ವಾಪಸ್ ಮನೆಗೆ ಬರೋದು ಸಂಜೆ ಆಗೋಯಿತು. ಸೊ ಸಂಜೆ ಬಂದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂತ ಡೆಕೋರೇಷನ್ ಎಲ್ಲ ಮಾಡಿದ್ದೆ. ಅದು ಪಟಾಪಟ ಅಂತ ತುಂಬ ಬೇಗ ಫಾಸ್ಟಾಗಿ ಬಂದು ಮಾಡಿದ್ದು. ನಿಮಗೆ ನಾನು ಮಾಡಿರೋ ಡೆಕೋರೇಷನ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನಾನು ಸಿಂಪಲ್ಲಾಗಿ ಮಾಡಿದ್ದೆ. ನನ್ನ ತಲೆಯಲ್ಲಿ ಇದೇ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅಂದರೆ ನಾವು ಇಷ್ಟಪಡೋರಿಗೆ ಸರ್ಪ್ರೈಸಾಗಿ ಏನಾದ್ರು ಮಾಡೋದು, ಸರ್ಪ್ರೈಸ್ ಕೊಡೋದು ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಒಂಥರ ಖುಷಿ ಆಗುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ. ಬಟ್ ನನಗೆ ಸರ್ಪ್ರೈಸ್ ಕೊಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಇವಾಗ ಕೇಕ್ ಕಟ್ ಮಾಡೋ ಟೈಮ್. ಸೊ ಇವಾಗ ನಾನು ಅವ್ರನ್ನ ವೆಲ್ಕಮ್ ಮಾಡಿದೆ.
ಸೊ ಅವರು ಬಂದರು, ಅವ್ರಿಗೂ ಕೂಡ ಇಷ್ಟ ಆಯಿತು ಈ ಚಿಕ್ಕ ಸರ್ಪ್ರೈಸು. ಹ್ಯಾಪಿ ಬರ್ಡೇ. ನೀವು ನಿಮ್ಮ ಹಸ್ಬೆಂಡ್ಗೆ ಇದೇ ಥರ ಸರ್ಪ್ರೈಸ್ ಕೊಡ್ತೀರಾ? ಪ್ಲೀಸ್ ಕೊಡಿ, ಯಾಕಂದರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ, ನಿಮಗೂ ಕೂಡ ಖುಷಿ ಆಗುತ್ತೆ. ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವು ಅವ್ರಿಗೆ ಏನಾದರೂ ಒಂದು ಕೊಟ್ಟಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವ್ರಿಗೆ ಟೈಮ್ ಕೊಟ್ಟಾಗಲೂ ಕೂಡ ಖುಷಿ ಪಡ್ತಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಕೂಡ ನಾನು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇರೋದೊಂದು ಲೈಫು ತುಂಬ ಚೆನ್ನಾಗಿರಬೇಕು, ಹಂಗಿಲ್ಲ ಹಿಂಗಿಲ್ಲ ಅನ್ನೋದಕ್ಕಿಂತ ಇರೋ ಲೈಫನ್ನ ನಾವು ಯಾವ ಥರ ಬೇಕೋ ಆ ಥರ ಟರ್ನ್ ಔಟ್ ಮಾಡ್ಕೋಬೋದಲ್ವ. ಅಂದರೆ ನಮ್ಮ ಕೈಯಲ್ಲೇ ಇರೋದು, ನಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು. ಏನೋ ಒಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಮಾಡಿಕೊಂಡ್ರೆ ತುಂಬ ಖುಷಿ ಕೊಡುತ್ತೆ. ಏನೋ ಒಂದು ವಿಷಯ, ಏನೋ ಹಿಂಗಾಯ್ತು ಹಂಗಾಯ್ತು, ಐ ಮೀನ್ ಬರ್ಡೇ, ಆ್ಯನಿವರ್ಸರಿ, ಏನೋ ಒಂದು ಫಂಕ್ಷನು, ಮನೇಲಿ ಫಂಕ್ಷನ್ ಆದರೂ ಅದನ್ನು ಒಂದು ಸ್ವಲ್ಪ ಸಿಂಪಲ್ಲಾಗಾದ್ರೂ ಅಂದರೆ ನಾವು ಇಷ್ಟಪಡೋ ಥರ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಆ ದಿನ ಫುಲ್ ಏನೋ ಒಂಥರ ಹಬ್ಬ ಇರೋ ಥರ ಇರುತ್ತೆ. ಸೊ ನನಗೆ ಆ ಥರ ಮೈಂಡ್ಸೆಟ್ ಜಾಸ್ತಿ ಇರೋದು. ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ಕೋಬೇಕು, ತುಂಬ ಖುಷಿಯಾಗಿರಬೇಕು, ನನ್ನ ಲೈಫು ನನಗೆ ಹೆಂಗೆ ಬೇಕು ಹಂಗಿರಬೇಕು ಅನ್ನೋ ಥರ ಒಂದು ಸ್ವಲ್ಪ ಮೈಂಡ್ಸೆಟ್ ಜಾಸ್ತಿ ನನಗೆ. ನಿಮಗೂ ಕೂಡ ಹೀಗೇನಾ? ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಅವ್ರಿಗೂ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ, ಮತ್ತು ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಮತ್ತು ನನ್ನ ತಮ್ಮ ಮತ್ತು ನಮ್ಮ ಅತ್ತಿಗೆ ಮಕ್ಕಳು ಅವರೆಲ್ಲ ಬಂದಿದ್ದರು. ಅಂದರೆ ಮನೆಯವ್ರ ಜೊತೆನೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ, ಈ ಸೆಲೆಬ್ರೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫೋಟೋಸ್ ಎಲ್ಲ ತೊಗೊಂಡ್ವಿ, ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಎಲ್ಲರ ಜೊತೆಗೂ ಕೇಕ್ ತಿನ್ನಿಸ್ಕೊಂಡು ನಾನು ಕೂಡ ತಿಂದ್ಕೊಂಡು ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಏನಾದರೂ ಈ ಸೆಲೆಬ್ರೇಷನ್ ತುಂಬ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಈ ಸತಿ ಸೇವಿಂಗ್ ಮಾಡಿದ ಅಮೌಂಟಲ್ಲಿ ನನ್ನ ಹಸ್ಬೆಂಡ್ಗೆ ಒಂದು ಚಿಕ್ಕ ಗಿಫ್ಟ್ ಅಂತ ಕೊಟ್ಟೆ. ಅವ್ರಿಗೂ ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಇದನ್ನು ಅವ್ರಿಗೆ ಕೊಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಿದ್ದೆ. ಫೈನಲಿ ಅವ್ರ ಬರ್ಡೇಗೆ ಕೊಡಿಸ್ದೆ. ಚೆನ್ನಾಗಿದೆ ಗಿಫ್ಟು ಕೂಡ. ಅಂದರೆ ಕೈಗೆ ಬೆಳ್ಳಿ ಚೈನ್ ಕೊಡಿಸ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.